ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಿವುಡ ಮತ್ತು ಮೂಕ ಮಕ್ಕಳು ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೈಕಲ್ ಹಾಗೂ ಕ್ರೀಡೋಪಕರಣಗಳನ್ನು ವಿತರಿಸುವ ಮೂಲಕ ಉದ್ಯಮಿಯೊಬ್ಬರು ಮಕ್ಕಳಿಗೆ ಸಂತೋಷ ತಂದಿದ್ದಾರೆ. ತಾಲೂಕಿನ ಕೌಡಳ್ಳಿ ಗ್ರಾಮದಲ್ಲಿರುವ ವಿರಾಜ್ ಹೋಮ್ ಸ್ಟೇನಲ್ಲಿ ಬೆಂಗಳೂರು ಮೂಲದ ಉದ್ಯಮಿ ಚಂದ್ರು ತನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ತನ್ನ ಹುಟ್ಟುಹಬ್ಬದ ಅಂಗವಾಗಿ ಉದ್ಯಮಿ ಚಂದ್ರುರವರು ತಾಲೂಕಿನ ಹಾರ್ಲೆ ಗಣಪಯ್ಯ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯ ಮಕ್ಕಳಿಗೆ 10 ಸೈಕಲ್ ಹಾಗೂ ಕೌಡಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ 10 ಸೈಕಲ್ ಒಟ್ಟು 20 ಸೈಕಲ್ಗಳನ್ನು ಕೊಡುಗೆಯಾಗಿ ನೀಡಿದರು. ಗುಣಮಟ್ಟದ ಸೈಕಲ್ ಅಲ್ಲದೆ 2 ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಕ್ರಿಕೆಟ್ ಸೆಟ್, ವಾಲಿಬಾಲ್ ಸೆಟ್, ಕ್ಯಾರಂ ಬೋರ್ಡ್ಗಳನ್ನು ಸಹ ಅವರು ನೀಡಿದರು. ಶಾಸಕ ಸಿಮೆಂಟ್ ಮಂಜು ಉದ್ಯಮಿ ಚಂದ್ರುರವರು ತನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ಆ ಭಗವಂತ ಮತ್ತಷ್ಟು ದಾನ ಮಾಡುವ ಶಕ್ತಿ ನೀಡಲಿ ಎಂದರು. ನಮಸ್ಕಾರ. ನನ್ನ ಸ್ನೇಹಿತನಾದ ವಿನಿ ಸಕಲೇಶ್ಪುರದಲ್ಲಿ ಈ ಥರ ಒಂದು ಶಾಲೆ ಇದೆ, ಡಮ್ ಆ್ಯಂಡ್ ಡೆಫ್ದು. ಅವ್ರು ಏನಾದರೂ ನನ್ನ ಕೈಲಾಗೋ ಒಂದು ಸಹಾಯ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಕೈಲಾಗೋ ಒಂದು ಚಿಕ್ಕ ಸಹಾಯನ ಇಲ್ಲಿಗೆ ಮಾಡಿದ್ದೀನಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ನಮಗೂ ಒಳ್ಳೆಯದು. ಹುಟ್ಟುಹಬ್ಬದ ದಿನ ಒಳ್ಳೆ ಕಾರ್ಯನ ಮಾಡ್ತಾಯಿದ್ದೀರಿ, ಏನು ಅನಿಸುತ್ತೆ? ಹುಟ್ಟುಹಬ್ಬದಲ್ಲಿ ಒಳ್ಳೆ ಕಾರ್ಯನ ಮಾಡ್ತಿದ್ದೀರಾ, ಏನು ಅನಿಸುತ್ತೆ? ಅದು ಸರ್ವೇ ಸಾಮಾನ್ಯ ಮಾಡ್ತಾ ಇರ್ತೀವಿ. ಹೀಗಾಗಿ ಸಕಲೇಶ್ಪುರದಲ್ಲಿ ನಮ್ಮ ಸ್ನೇಹಿತ ಹೇಳಿದ್ರು ಅಂತ ಇಲ್ಲೊಂದು ಒಳ್ಳೆ ಕೆಲಸ ಮಾಡಿದ್ವಿ. ಎಲ್ಲ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಬಂದು ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ. ಚಂದ್ರೂರವರು ನಮ್ಮ ಆತ್ಮೀಯರು ಕೂಡ ಹೌದು, ನಮ್ಮ ವಿನಯ್ ಸ್ನೇಹಿತರು ಕೂಡ ಹೌದು. ಈ ದಿನ ನಮ್ಮ ಡಮ್ ಆ್ಯಂಡ್ ಡೆಫ್ ಶಾಲೆಯಲ್ಲಿ ಸಕಲೇಶ್ಪುರದ ಕೌಡಳ್ಳಿಯಲ್ಲಿರ್ತಕ್ಕಂಥ ಡಮ್ ಆ್ಯಂಡ್ ಡೆಫ್ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಅವರ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭವನ್ನು ಈ ಮಕ್ಕಳ ಜೊತೆ ಆಚರಣೆಯನ್ನು ಮಾಡಿ, ಅದ್ರ ಜೊತೆಗೆ ಮಕ್ಕಳುಗಳಿಗೆ ಬೈಸಿಕಲ್ ಮತ್ತು ಈ ಕ್ಯಾರಮ್ ಮತ್ತು ಈ ಆಟೋಟ ಸಾಮಗ್ರಿಗಳನ್ನ ಈ ಒಂದು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಒಂದು ರೀತಿ ಮಾದರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಅವರಿಗೆ ಅನಂತ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾಕೆಂದರೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದ ಒಂದು ಮೆಸೇಜನ್ನು ಕೊಡೋದು ಬಹುಮುಖ್ಯ ಇರುತ್ತೆ. ಈ ನಿಟ್ಟಲ್ಲಿ ಒಂದು ರೀತಿ ಒಳ್ಳೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ನಮ್ಮ ಭಾಗದ ಈ ಮಕ್ಕಳಿಗೆ ಒಂದು ರೀತಿಯಲ್ಲಿ ನೆರವಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ಒಳ್ಳೆ ಧನ್ಯವಾದ ಹೇಳಿ. ಈ ಸಂದರ್ಭದಲ್ಲಿ ಉದ್ಯಮಿ ಚಂದ್ರು, ಬಿಜೆಪಿ ಮುಖಂಡರಾದ ಶರತ್, ಪನ್ನಾಳ್ಳಿ ಪುನೀತ್, ನಿರಂಜನ್ ಮತ್ತಿತರರು ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶ್ಪುರ. You are watching TV 46 News Kannada.